ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಟ್ರಿಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಕಿ ಶ್ರೀರಾಮ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ಎರಡನೇ ಚಾನಲ್. ಮೊದಲನೇ ಚಾನಲ್ ನೀವೆಲ್ಲ ನೋಡಿರ್ತೀರಾ ಟೆಕ್ಟ್ರಿಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಮೊಬೈಲ್ ನ ಟ್ರಿಕ್ಸ್ ನ ವಿಡಿಯೋಸ್ ಗಳನ್ನ ಕೂಡ ಅಪ್ಲೋಡ್ ಮಾಡ್ತಿದ್ದೆ. ಆದ್ರೆ ಈ ಒಂದು ಚಾನಲ್ ಇನ್ನ ಮೊಬೈಲ್ ರಿವ್ಯೂಸ್ ಆಗಿರ್ಬೋದು, ಮೊಬೈಲ್ ಅನ್ಬಾಕ್ಸಿಂಗ್, ಗ್ಯಾಜೆಟ್ಸ್ ಅನ್ಬಾಕ್ಸಿಂಗ್ ಮತ್ತೆ ಕೆಲವೊಂದು ಪ್ರಾಡಕ್ಟ್ಸ್ ನ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಇವತ್ತಿನ ಅಂದ್ರೆ ಈ ಒಂದು ಚಾನಲ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ ಆ ಒಂದು ಚಾನಲ್ ಯಾವ ರೀತಿ ಒಂದು ಸಪೋರ್ಟ್ ಅನ್ನ ಮಾಡಿ ಬೆಳೆಸಿದ್ರಿ ಅಷ್ಟು ಮಟ್ಟಕ್ಕೆ ಈ ಒಂದು ಚಾನಲ್ ಕೂಡ ಅದೇ ರೀತಿಯ ಸಪೋರ್ಟ್ ಅನ್ನ ನೀಡಿ ಪ್ರೋತ್ಸಾಹಿಸಿ ಬೆಳೆಸಿ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಹೊಸ ಹೊಸ ಟೆಕ್ ನ್ಯೂಸ್ ಗಳನ್ನ ಕೂಡ ಈ ಒಂದು ಚಾನಲ್ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಸ್ಪೆಷಲ್ ಸ್ಮಾರ್ಟ್ ವಾಚ್ ನ ಅನ್ಬಾಕ್ಸಿಂಗ್ ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದೀನಿ. ಹೌದು, ಈ ಒಂದು ವಾಚ್ ನೇಮ್ ಅಂದ್ಬಿಟ್ಟು Amazfit GTS ಅಂತ. ಈ ಒಂದು ವಾಚ್ ನನಗೂ ಕೂಡ ತುಂಬಾ ಸ್ಪೆಷಲ್. ಯಾಕಂದ್ರೆ ಈ ರೀತಿ ಒಂದು ವಾಚ್ ನ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಈ ಒಂದು ವಾಚ್ ಅನ್ನು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ನನ್ನ ಒಂದು ಯೂಟ್ಯೂಬ್ ಹಣದಿಂದ ಈ ಒಂದು ವಾಚ್ ಅನ್ನ ಪರ್ಚೇಸ್ ಮಾಡಿದ್ದೀನಿ. ನಾನು ತುಂಬಾ ಒಂದು ಪ್ರಾಡಕ್ಟ್ಸ್ ಗಳನ್ನ ಈ ಒಂದು ಯೂಟ್ಯೂಬ್ ಹಣದಿಂದ ಪರ್ಚೇಸ್ ಮಾಡಿದ್ದೀನಿ. ಬಟ್ ಇದೊಂಥರ ನನಗೂ ಕೂಡ ಸ್ಪೆಷಲ್ ಅನಿಸ್ತು, ಮತ್ತೆ ನಿಮಗೂ ಕೂಡ ಈ ಒಂದು ವಾಚ್ ನಮಗೆ ತಿಳಿಸಬೇಕು ಅನಿಸ್ತು. ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಾಚ್ ನ ಅನ್ಬಾಕ್ಸಿಂಗ್ ಮಾಡಿದ್ರಲ್ಲಿ ಏನೇನೋ ಫೀಚರ್ಸ್ ಇದೆ, 8,000 ಕೊಟ್ಟು ಪರ್ಚೇಸ್ ಮಾಡುವಂತ ಒಂದು ವಾಚ್ ಇದರಲ್ಲಿ ಏನಿದೆ ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಒಂದು ಸಪೋರ್ಟ್ ಅನ್ನ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗೆ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋವನ್ನ ಶುರುವನ್ನ ನೋಡ್ತಿರೋದು. ಈ ಒಂದು ಬಾಕ್ಸ್ ನ ಮೇಲ್ಗಡೆ Amazfit ಅಂತ ಮೆನ್ಷನ್ ಮಾಡಿದ್ರೆ, ಅಂದ್ರೆ ಈ ಒಂದು ವಾಚ್ ನ ಬ್ರ್ಯಾಂಡ್ ಬಂದ್ಬಿಟ್ಟು Amazfit ಆಗಿರುತ್ತೆ. ನಂತರ ಕೆಲವೊಂದು ಫೀಚರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಫ್ರೆಂಡ್ಸ್. ನಂತರ ನೋಡಬಹುದು ಈ ಒಂದು ವಾಚ್ ನ ಡಿಸ್ಪ್ಲೇ ಒಂದು ಅಮೋಲ್ ಡಿಸ್ಪ್ಲೇ ಆಗಿರುತ್ತೆ. 8,000ಕ್ಕೆ ಅಮೋಲ್ ಡಿಸ್ಪ್ಲೇ ಕೊಡ್ತಾ ಇರೋದು ಗ್ರೇಟ್ ಅಂತ ಕೂಡ ಹೇಳ್ಬೋದು. ನಂತರ ಇಲ್ಲಿ ನೋಡಬಹುದು ವಾಟರ್ ರೆಸಿಸ್ಟೆಂಟ್ 50mm ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀವು ಈ ಜೋಡಿ ಬೇಕಾದ್ರೆ ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀರಾ ಅಂದ್ರೆ ಅವಾಗ ಈ ಒಂದು ವಾಚ್ ನ ತುಂಬಾ ಯೂಸ್ ಕೂಡ ಮಾಡಬಹುದು, ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ನಂತರ ಈ ಒಂದು ವಾಚ್ ಅಲ್ಲಿ ಬಿಲ್ಟ್ ಇನ್ GPS ಅಂದ್ರೆ GPS ಕೂಡ ಇದರಲ್ಲಿ ಇದೆ ಅಂತ ಹೇಳ್ಬೋದು. ನಂತರ ಲಾಂಗ್ ಬ್ಯಾಟರಿ ಲೈಫ್ ಕೂಡ ಇದೆ, ಅಂದ್ರೆ ತುಂಬಾ ಒಂದು ಕೆಪಾಸಿಟಿ ಒಂದು ಬ್ಯಾಟರಿ ಲೈಫ್ ಕೂಡ ಈ ಒಂದು ವಾಚ್ ನಿಮಗೆ ನೋಡಕ್ಕೆ ಸಿಗುತ್ತೆ. ನಂತರ ಇಲ್ಲಿ ನೋಡಬಹುದು ಮಲ್ಟಿ ಸ್ಪೋರ್ಟ್ಸ್ ಮೋಡ್, ಅಂದ್ರೆ ಈಗ ನೀವೇನಾದ್ರು ರನ್ನಿಂಗ್ ಮಾಡ್ತಿದ್ದೀರಾ ಇಲ್ಲಾಂದ್ರೆ ಜಿಮ್ ಮಾಡ್ತೀರಾ, ಏನೊಂದು ವರ್ಕೌಟ್ ಮಾಡ್ತೀರಾ ಅಂದಾಗ ಅದು ಕೂಡ ಇದರಲ್ಲಿ ಈ ಒಂದು ವಾಚ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ ಹೇಳ್ಬೋದು. ನಂತರ ಲೈಟ್ ವೇಟ್ ವಾಚ್ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ರೆ ನೋಡಿ. ಈಗ ಓಪನ್ ಕೂಡ ಮಾಡೋಣ. ಫ್ರೆಂಡ್ಸ್, ನಂತರ ನೋಡೋದು ಬಾಕ್ಸ್ ಅನ್ನ ಕೂಡ ಓಪನ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಈ ರೀತಿ ಒಂದು ವಾಚ್ ಅನ್ನ ನೋಡ್ತಾ ಇರೋದು. ಸೊ ಹಾಗೆ ನೋಡಬಹುದು ಬಾಕ್ಸ್ ಅನ್ನ ಓಪನ್ ಮಾಡ್ತಿದ್ದಂಗೆ ಈ ರೀತಿಯಾಗಿ ನಿಮಗೆ ನೋಡಕ್ಕೆ ಸಿಗುತ್ತೆ. ನಂತರ ಬಾಕ್ಸ್ ಹಾಗೆ ಸೈಡ್ ಅಲ್ಲಿ ಇರಲಿ. ಬಾಕ್ಸ್ ನ ಮೇಲ್ಗಡೆ ಕೂಡ ಇಲ್ಲಿ Amazfit ಅಂತ ಮೆನ್ಷನ್ ಮಾಡಿದ್ರೆ, ಮತ್ತೆ ಬ್ರ್ಯಾಂಡ್ ನ ಲೋಗೋ ಕೂಡ ಇಲ್ಲಿದೆ. ನಂತರ ಹಾಗೆ ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ವಾಚ್ ನಿಮಗೆ ಫಸ್ಟ್ ಆಗಿ ಇಲ್ಲಿ ನೋಡಕ್ಕೆ ಸಿಗ್ತದೆ, ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಕೆಳಗೆ ಇಲ್ಲಿ ಏನೊಂದು ಮೆನ್ಷನ್ ಕೂಡ ಮಾಡಿದ್ರೆ ನೋಡ್ಬೋದು, ಮೂವ್ ಬ್ಯೂಟಿಫುಲಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ರೆ. ನಂತರ ಈಗ ವಾಚ್ ಅನ್ನ ಹಾಗೆ ಒಂದ್ಸಲಿ ಓಪನ್ ಮಾಡ್ತೀನಿ. ನೋಡ್ಬೋದು ಗೋಲ್ಡ್ ಕಲರ್ ನ ಒಂದು ವಾಚ್ ನಾನು ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್. ನಂತರ ನಾ ವಾಚ್ ಅನ್ನ ಹಾಗೆ ಸೈಡ್ ಅಲ್ಲಿ ಇಟ್ರೆ ನೋಡ್ಬೋದು ಬಾಕ್ಸ್ ನ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಹಾಗೆ ಒಂದ್ಸಲಿ ನೋಡೋಣ. ನೋಡ್ತಾ ಇರ್ಬೋದು ಬಾಕ್ಸ್ ಈ ರೀತಿಯಾಗಿ ನೋಡ್ಕೆ ಸಿಗ್ತದೆ. ಇದರಲ್ಲಿ ನಂತರ ಏನೂ ಇಲ್ಲ, ಹಾಗೆ ಸೈಡ್ ಅಲ್ಲಿ ಇರಲಿ. ನಂತರ ಈ ಒಂದು ಬಾಕ್ಸ್ ನ ಒಳಗಡೆ ಮೋಸ್ಟ್ಲಿ ಚಾರ್ಜರ್ ಕೊಟ್ಟಿರ್ಬೋದು ಅನ್ಕೊಂತೀನಿ. ಎಸ್, ಈ ಒಂದು ಬಾಕ್ಸ್ ನ ಒಳಗಡೆ ನಿಮಗೆ ಚಾರ್ಜರ್ ಕೂಡ ನೋಡಕ್ಕೆ ಸಿಗುತ್ತೆ. ನಂತರ ಇಲ್ಲಿ ಯೂಸರ್ ಮ್ಯಾನ್ಯಲ್ ಕೂಡ ನಿಮಗೆ ನೋಡಕ್ಕೆ ಸಿಗುತ್ತೆ. ನೋಡ್ತಾ ಇರ್ಬೋದು ತುಂಬಾ ಒಂದು ಬುಕ್ಕನ್ನೇ ಕೂಡ ಕೊಟ್ಬಿಟ್ಟಿದ್ದಾರೆ. ನೋಡ್ಬೋದು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬಹುದು, ನಂತರ ಆ ಒಂದು ವಾಚನ್ನ ಹೇಗೆ ಯೂಸ್ ಮಾಡ್ಕೋ ಪ್ರತಿಯೊಂದು ಕೂಡ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ನಂತರ ಇಲ್ಲಿ ಚಾರ್ಜರ್ನ ಕೂಡ ಹಾಗೆ ನೋಡೋಣ ಫ್ರೆಂಡ್ಸ್. ನಂತರ ಚಾರ್ಜರ್ ಕೂಡ ನೋಡ್ತಿದ್ದೀರಾ, ಈ ರೀತಿಯಾದ ಒಂದು ಚಾರ್ಜರ್ ನಿಮಗೆ ನೋಡ್ತಾ ಸಿಗ್ತದೆ. ನೀವು ಅನ್ಕೋಬಹುದು ಸಿ ಪೋರ್ಟ್ ಅಂತ, ಬಟ್ ಸಿ ಪೋರ್ಟ್ ಅಲ್ಲ ಇದು. ಈ ರೀತಿಯಾಗಿ ಇದನ್ನ ಈ ಒಂದು ಚಾರ್ಜರ್ನ ಇಲ್ಲಿ ಮಾಡಬೇಕಾಗುತ್ತೆ. ಅಂದ್ರೆ ನೋಡ್ಬೋದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತೀನಿ. ಮೇ ಬಿ ನೋಡ್ತಾ ಇರ್ಬೋದು ಜಸ್ಟ್ ಮ್ಯಾಗ್ನೆಟ್ ಇದು. ಜಸ್ಟ್ ಹೀಗೆ ಕ್ಲಿಕ್ ಮಾಡ್ದಂಗೆ ನೋಡ್ಬೋದು ತುಂಬಾ ಈಸಿಗೆ ಅಂಟ್ಕೊಳ್ಳುತ್ತೆ. ನೋಡ್ಬೋದು ತುಂಬಾ ಮ್ಯಾಗ್ನೆಟ್ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ನಂತರ ನೋಡ್ಬೋದು ನಮ್ಮ ಒಂದು ವಾಚ್ನ ಕಡೆ ಬಂದ್ರೆ ಇದರ ಮೇಲೆ ಸ್ಟಿಕ್ಕರ್ ಕೂಡ ಇಲ್ಲಿ ಹಾಕಿದ್ದಾರೆ, ಅದನ್ನು ಕೂಡ ಹಾಗೆ ತೆಗೆಯೋಣ ಫ್ರೆಂಡ್ಸ್. ನಂತರ ನೋಡ್ತಿರ್ಬೋದು ಆ ಒಂದು ಸ್ಟಿಕ್ಕರ್ ನ ರಿಮೂವ್ ಮಾಡ್ತಿದ್ದಂಗೆ ಈ ರೀತಿಯಾಗಿ ನಿಮಗೆ ನೋಡಕ್ಕೆ ಸಿಗ್ತಾ ಇರ್ಬೋದು. ನೋಡ್ಬೋದು ಡಿಸ್ಪ್ಲೇ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಆಪಲ್ ವಾಚ್ ಅನ್ನ ನೋಡ್ತೀರಾ, ಸೇಮ್ ಆಪಲ್ ವಾಚ್ ತರನೇ ಈ ಒಂದು ವಾಚ್ ನೀವು ವೇರ್ ಮಾಡ್ಕೊಂಡ್ರೆ ಆ ರೀತಿ ಒಂದು ಫೀಲ್ ನೀಡುತ್ತೆ ಅಂತ ಹೇಳ್ಬೋದು. ಕರೆ ನೋಡ್ಬೋದು ಆಪಲ್ ವಾಚ್ಗೂ ಈ ಒಂದು ವಾಚ್ಗೂ ಲುಕ್ ಅಲ್ಲಿ ಯಾವುದೇ ರೀತಿ ಒಂದು ಡಿಫ್ರೆಂಟ್ ಕೂಡ ಇಲ್ಲ, ಸೇಮ್ ಟು ಸೇಮ್ ವಾಚ್ ಅದೇ ತರ ನಿಮಗೆ ನೋಡಕ್ಕೆ ಸಿಗುತ್ತೆ. ನಂತರ ನೋಡ್ಬೋದು ಸೈಡ್ ಅಲ್ಲಿ ಒಂದು ಬಟನ್ ಕೂಡ ಕೊಟ್ಟಿರುವಂತದ್ದು. ಇದರ ಫುಲ್ ಗೋಲ್ಡ್ ಫಿನಿಶ್ ಸೈಡ್ ಅಲ್ಲಿ, ಅಂದ್ರೆ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಂತರ ಇದರ ಸ್ಟ್ರಾಪ್ ನೋಡ್ತಾ ಇರ್ಬೋದು, ಇದು ಕೂಡ ವೈಟ್ ಕಲರ್ ಅಂದ್ರೆ ಸ್ವಲ್ಪ ಒಂದು ಗೋಲ್ಡ್ ಕಲರ್ ನಿಮಗೆ ನೋಡಕ್ಕೆ ಸಿಗ್ತದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಂತರ ನೋಡ್ಬೋದು ಆ ಸ್ಟ್ರಾಪ್ ಅನ್ನ ಕೂಡ ಹಾಗೆ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ನೋಡಕ್ಕೆ ಸಿಗ್ತಿರುವಂತದ್ದು. ನೋಡ್ತಾ ಇರ್ಬೋದು ಕೆಳಗಡೆ ನಿಮಗೆ GPS ಎಲ್ಲ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈಗ ನೋಡ್ಬೋದು ನಿಮ್ಮ ಹಾರ್ಟ್ ರೇಟ್ ಆಗಿರ್ಬೋದು, ಈಗ ನೋಡ್ಬೋದು ನೀವು ವರ್ಕೌಟ್ ಮಾಡ್ತೀರಾ ಅಂದ್ರೆ ಎಲ್ಲ ಕೂಡ ಈ ಒಂದು ವಾಚ್ ನಿಮಗೆ ತುಂಬಾ ಈಸಿ ಕ್ಯಾಲ್ಕುಲೇಟ್ ಕೂಡ ಮಾಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ಎಷ್ಟು ರನ್ನಿಂಗ್ ಮಾಡಿದಿರಾ, ಎಷ್ಟು ವರ್ಕೌಟ್ ಮಾಡಿದಿರಾ ಪ್ರತಿಯೊಂದು ಕೂಡ ಈ ಒಂದು ವಾಚ್ ನಿಮಗೆ ತಿಳಿಸ್ಕೊಡುತ್ತೆ. ನಂತರ ಹಾಗೆ ಈ ಒಂದು ವಾಚ್ ಅನ್ನ ಈಗ ಆನ್ ಕೂಡ ಮಾಡ್ತೀನಿ.
ಫ್ರೆಂಡ್ಸ್ ನಂತರ ನೋಡ್ತಾ ಇದ್ರ ಈ ಒಂದು ವಾಚ್ ಅನ್ನ ಆನ್ ಮಾಡ್ತಾ ಇದ್ದಂಗೆ ನೋಡ್ತಾ ಇದ್ರ ಇಲ್ಲಿ QR ಕೋಡ್ ಅನ್ನ ಇಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅಂದ್ರೆ ನನ್ನ ಒಂದು ಮೊಬೈಲ್ ಫಸ್ಟ್ ಈ ಒಂದು ಅಪ್ಲಿಕೇಶನ್ ಅಂದ್ರೆ Amazfit ನ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಬಿಟ್ಟು ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅದೆಲ್ಲ ಕೂಡ ಈಗ ಮಾಡ್ತೀನಿ, ವೆಯ್ಟ್ ಮಾಡಿ ಫ್ರೆಂಡ್ಸ್. ಈ ಒಂದು Amazfit ನ ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ ಅಂದ್ರೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ನೋಡಬಹುದು ಈ ಒಂದು ಅಪ್ಲಿಕೇಶನ್ ಸುಮಾರು 89 MB ಇದೆ, ನೋಡ್ತಾ ಇರಬಹುದು 89 MB ಡೌನ್ಲೋಡ್ ಆಗ್ತಿದೆ. ಸೊ ವೆಯ್ಟ್ ಮಾಡಿ ಫ್ರೆಂಡ್ಸ್. ನಂತರ ನೋಡೋದು ಈಗ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಆಗಿದೆ. ಹಾಗೆ ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡ್ತೀನಿ ಇಲ್ಲಿ ಫಸ್ಟ್ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಸೈನ್ ಅಪ್ ಎಲ್ಲ ಮಾಡಿ ಪ್ರೊಸೆಸಿಂಗ್ ಕೂಡ ಈಗ ಫುಲ್ ಕಂಪ್ಲೀಟ್ ಆಗಿ ಸೆಟ್ ಅಪ್ ಮಾಡ್ಕೊತೀನಿ, ವೆಯ್ಟ್ ಮಾಡಿ ಫ್ರೆಂಡ್ಸ್. ನಂತರ ಮೊಬೈಲ್ಗೂ ಮತ್ತೆ ವಾಚಿಗೆ QR ಕೋಡ್ನ ಮೂಲಕ ಸ್ಕ್ಯಾನ್ ಕೂಡ ಮಾಡಿ ಈಗ ಪೇರ್ ಕೂಡ ಮಾಡ್ಕೊಂಡಿದ್ದೀನಿ. ನಂತರ ನೋಡಬಹುದು ವಾಚ್ ಓಪನ್ ಆಗ್ತಿದೆ, ಅಪ್ಡೇಟ್ ಅಂದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಆಗ್ತಿದೆ. ನೋಡಬಹುದು ಇದರಲ್ಲಿ ಕೂಡ ಅಪ್ಡೇಟಿಂಗ್ ಅಂತ ತೋರಿಸ್ತಿದೆ, ಇದರಲ್ಲಿ ಮೊಬೈಲ್ ಕೂಡ ಅಪ್ಡೇಟಿಂಗ್ ಅಂತ ತೋರಿಸ್ತಿದೆ ಫ್ರೆಂಡ್ಸ್. ನಂತರ ನೋಡ್ತಾ ಇದ್ದೀರಾ ಈ ಒಂದು ಡಿಸ್ಪ್ಲೇ ಕ್ವಾಲಿಟಿ ಇದೆಲ್ಲ ಸಖತ್ತಾಗಿದೆ. ಡಿಸ್ಪ್ಲೇ ಬಗ್ಗೆ ಇನ್ನೊಂದು ಮಾತಿದೆ, ಈ ಒಂದು ಡಿಸ್ಪ್ಲೇ ನೋಡಿ ನಾನು ತುಂಬಾ ಫಿದಾಗ್ಬಿಟ್ಟೆ, ಯಾಕಂದ್ರೆ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ನೋಡ್ತಾ ಇರ್ಬೋದು ತುಂಬಾ ಅಮೋಲ್ ಡಿಸ್ಪ್ಲೇ ಅಲ್ಲ, ಸೊ ಹಾಗೆ ಸಖತ್ತಾಗಿ ಕಾಣುತ್ತೆ ನಿಮ್ಮೊಂದು ಸ್ಕ್ರೀನ್. ಒಂಥರ ಪ್ರೀಮಿಯಂ ಲುಕ್, ಒಂಥರ ತುಂಬಾ ಕಾಸ್ಟ್ಲಿ ಒಂದು ವಾಚ್ ನ ಯೂಸ್ ಮಾಡ್ತೀರಾ ಅನ್ಸುತ್ತೆ. ಇನ್ನೇನು ಕಾಸ್ಟ್ಲಿ ವಾಚ್ 800 ರೂಪಾಯಿ ಅಂದ್ರೆ ಕಡಿಮೆ ಆಗೋದಿಲ್ಲ. ಸೊ ಹಾಗೆ ನೀವು ಆಪಲ್ ವಾಚ್ ಎಲ್ಲ ನೋಡ್ತೀರಾ ಸೇಮ್ ಟು ಸೇಮ್ ಲುಕ್ ಈ ಒಂದು Amazfit GTS ವಾಚ್ ನಿಮಗೆ ನೀಡುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ಬೋದು ಹಾರ್ಟ್ ರೇಟ್ ನ ಒಂದು ಮೆಜರಿಂಗ್ ಕೂಡ ಈ ಒಂದು ವಾಚ್ ನಿಮಗೆ ನೀಡುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ಬೋದು ಏನಾದ್ರು ಸೆಟ್ಟಿಂಗ್ ಏನಾದ್ರು ಮಾಡ್ತಾರೆ ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಸಾಕು, ಕೆಲವೊಂದು ಸೆಟ್ಟಿಂಗ್ ಗಳನ್ನು ಕೂಡ ನೀವು ತುಂಬಾ ಈಸಿಗೆ ಮಾಡ್ಕೋಬಹುದು. ನಂತರ ಟಚ್ ರೆಸ್ಪಾನ್ಸ್ ಕೂಡ ತುಂಬಾ ಫಾಸ್ಟ್ ಆಗಿದೆ. ನಂತರ ಅಲಾರಾಮ್ ಏನಾದ್ರು ಇಟ್ಕೊಂತೀರಾ ಅಂದ್ರೆ ತುಂಬಾ ಈಸಿಗೆ ಈ ಒಂದು ವಾಚ್ ಅಲ್ಲಿ ಸೆಟ್ ಕೂಡ ಮಾಡ್ಕೋಬಹುದು. ಇದರಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಸ್ಪೀಕರ್ ನೋಡಕ್ ಸಿಗೋದಿಲ್ಲ, ಅದ್ರ ಬದಲಿಗೆ ಕೇವಲ ಒಂದು ವೈಬ್ರೇಟ್ ನಿಮಗೆ ಈ ಒಂದು ವಾಚ್ ಅಲ್ಲಿ ನೀವು ನೋಡ್ಕೋಬಹುದು. ನಂತರ ಹಾಗೆ ಕೆಳಗೆ ಬಂದ್ರೆ ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಅಂದ್ರೆ ವಾಚ್ ಫೇಸಸ್ ಅನ್ನ ಚೇಂಜ್ ಮಾಡ್ತೀರಾ ಅಂದ್ರೆ ಅದನ್ನು ಕೂಡ ನೀವು ಈ ಒಂದು ವಾಚ್ ಅಲ್ಲೂ ಕೂಡ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಮೊಂದು ಸ್ಮಾರ್ಟ್ ಫೋನ್ ಇಂದ ಆ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲೂ ಕೂಡ ನಿಮಗೆ ತುಂಬಾ ತರ ಒಂದು ವಾಚ್ ಫೇಸ್ ಕೂಡ ನಿಮಗೆ ನೋಡಕ್ಕೆ ಸಿಗುತ್ತೆ. ಜಸ್ಟ್ ಅದನ್ನು ಕೂಡ ನೀವು ಈ ರೀತಿಯಾಗಿ ಸೆಟ್ ಕೂಡ ಮಾಡ್ಕೋಬಹುದು, ನೋಡಬಹುದು. ನಂತರ ಈವೆಂಟ್ ರಿಮೈಂಡರ್ ಆಗಿರ್ಬೋದು, ಅಥವಾ ನೋಟಿಫಿಕೇಶನ್ ಆಗಿರ್ಬೋದು. ನೋಟಿಫಿಕೇಶನ್ ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈಗ ನೋಡ್ಬೋದು ಯಾವುದೋ ಒಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಆಗಿರ್ಬೋದು, ಈಗ ಲೈಕ್ ಈಗ ವಾಟ್ಸ್ಆಪ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು, ಅದರ ತುಂಬಾ ನೋಟಿಫಿಕೇಶನ್ ಕೂಡ ನಿಮ್ಮೊಂದು ಮೊಬೈಲ್ಗೆ ಬರ್ತಿರುತ್ತೆ. ಅದನ್ನು ಕೂಡ ನಿಮಗೆ ಈ ಒಂದು ವಾಚ್ ನಿಮಗೆ ತಿಳಿಸ್ತಾ ಇರುತ್ತೆ ಅಂತ ಕೂಡ ಹೇಳ್ಬೋದು. ನಂತರ ಈ ಒಂದು ವಾಚ್ ಇಂದ ನಿಮ್ಮ ಒಂದು ಮೊಬೈಲ್ ಮ್ಯೂಸಿಕ್ ಕೂಡ ಕಂಟ್ರೋಲ್ ಮಾಡ್ಕೋಬಹುದು, ನೋಡಬಹುದು. ಅದು ಕೂಡ ಒಂದು ಆಪ್ಷನ್ ಇದೆ, ಬಟ್ ಇದರಲ್ಲಿ ನಿಮಗೆ ಸ್ಪೀಕರ್ ಏನು ನೋಡಕ್ ಸಿಗೋದಿಲ್ಲ. ನಂತರ ನೋಡಬಹುದು ನೀವು ಎಷ್ಟು ವರ್ಕೌಟ್ ಮಾಡಿದಿರಾ, ನಂತರ ಏನೇನೊಂದು ಆಕ್ಟಿವಿಟೀಸ್ ಮಾಡ್ತೀರಾ, ನಂತರ ವೆದರ್ ಅಂದ್ರೆ ನಿಮ್ಮ ಒಂದು ಏರಿಯಾ ಆಗಿರ್ಬೋದು, ನಿಮ್ಮ ಒಂದು ಊರಿನ ವೆದರ್ ಹೇಗಿದೆ ಪ್ರತಿಯೊಂದು ಕೂಡ ಈ ಒಂದು ವಾಚ್ ಅಲ್ಲಿ ಚೆಕ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ನಂತರ ನೋಡಬಹುದು ನನ್ನೊಂದು ಕೈಗೆ ಒಂದು ವಾಚ್ ನ ವೇರ್ ಕೂಡ ಮಾಡಿದ್ದೀನಿ. ಜಸ್ಟ್ ಈಗ ನಾನು ಟೈಮ್ ನ ನೋಡ್ಬೇಕು ಅಂದ್ರೆ ಜಸ್ಟ್ ಹಿಂಗ್ ಅಂದ್ರೆ ಸಾಕು, ನೋಡಬಹುದು ವಾಚ್ ಎಷ್ಟು ಸಡನ್ ಆಗಿ ಏನಾಗುತ್ತೆ. ತುಂಬಾ ಒಂದು ಕ್ವಿಕ್ ರೆಸ್ಪಾನ್ಸ್ ಕೂಡ ಈ ಒಂದು ವಾಚ್ ಅಲ್ಲಿ ಇನ್ಕ್ಲೂಡ್ ಕೂಡ ಮಾಡಿದ್ರೆ. ಮತ್ತೆ ವಾಚ್ ನ ಬಗ್ಗೆ ಇನ್ನೊಂದು ಮಾತ್ರ, ಯಾಕಂದ್ರೆ ವಾಚ್ ಸಖತ್ತಾಗಿದೆ, ಒಂದು ಲುಕ್ ಅಲ್ಲಿ ಆಗಿರ್ಬೋದು ಅಥವಾ ಅದರ ಒಂದು ಫೀಚರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ವಾಚ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ನಾನು ಅವಾಗಲೇ ಹೇಳಿದೆ ಈ ಒಂದು ವಾಚ್ ಅಲ್ಲಿ ಎಷ್ಟು ಫೇಸ್ ಬೇಕೋ ಅಷ್ಟು ನಿಮಗೆ ಈ ಒಂದು ಮೊಬೈಲ್ ಇಂದ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಂತ. ಈಗ ಜಸ್ಟ್ ಒಂದನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಜಸ್ಟ್ ನೋಡಬಹುದು, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ನೋಡೋದು ವಾಚ್ ಅಲ್ಲೂ ಕೂಡ ಸಿಂಕಿಂಗ್ ಆಗ್ತಿದೆ, ವೆಯ್ಟ್ ಮಾಡ್ಬೇಕು ಅನ್ಸುತ್ತೆ ಫ್ರೆಂಡ್ಸ್. ನಂತರ ನೋಡಬಹುದು ಸಿಂಕ್ಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ತೋರಿಸ್ತಾ ಇದೆ, ನೋಡಬಹುದು ಸಿಂಕ್ ಕೂಡ ಆಗಿದೆ. ನೋಡಬಹುದು ಆ ಒಂದು ವಾಲ್ ಪೇಪರ್ ಈ ಒಂದು ವಾಚ್ ಅಲ್ಲಿ ಸೆಟ್ ಕೂಡ ಆಗಿದೆ ಫ್ರೆಂಡ್ಸ್. ಈ ಒಂದು ವಾಚ್ ಅಲ್ಲಿ ಇಷ್ಟೆಲ್ಲ ಇನ್ನೊಂದು ಅಲ್ಟಿಮೇಟ್ ಫೀಚರ್ ಕೂಡ ಇದೆ. ನಿಮ್ಮೊಂದು ಫೇಸ್ ಅನ್ನ ಕೂಡ ಈ ಒಂದು ವಾಚ್ ಗೆ ಸೆಟ್ ಕೂಡ ಅಂದ್ರೆ ವಾಲ್ ಪೇಪರ್ ಗೆ ಸೆಟ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡ್ಬೋದು ನಾನೊಂದು ಫೋಟೋನ ಸೆಲೆಕ್ಟ್ ಮಾಡಿದೀನಿ. ಸೆಲೆಕ್ಟ್ ಮಾಡಿದ ಅಂತ ನೋಡ್ಬೋದು ಜಸ್ಟ್ ಇಷ್ಟೇ ಮಾತ್ರ, ಯಾಕಂದ್ರೆ ಫೋನ್ ನ ಒಂದು ಅಂದ್ರೆ ನಿಮ್ಮ ಒಂದು ಸ್ಮಾರ್ಟ್ ವಾಚ್ ನ ಒಂದು ಡಿಸ್ಪ್ಲೇ ಕೂಡ ಇಷ್ಟೇ ಇರೋದಲ್ಲ. ಸೊ ಹಾಗೆ ನೀವು ಇಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗೋದು ಫ್ರೆಂಡ್ಸ್. ನಂತರ ನೋಡ್ತೀರಾ ನನ್ನೊಂದು ಸ್ಮಾರ್ಟ್ ವಾಚ್ ಅಲ್ಲಿ ನನ್ನೊಂದು ಫೋಟೋ ಕೂಡ ಎಷ್ಟು ಈಸಿಗೆ ಸೆಟ್ ಕೂಡ ಆಗಿದೆ. ನೋಡ್ತಾ ಇರೋ ಒಂದು ಪ್ರೀಮಿಯಂ ಲುಕ್, ವಾಚ್ ಅನ್ನ ಯೂಸ್ ಮಾಡಕ್ಕೆ ತುಂಬಾ ತರ ಒಂದು ಖುಷಿ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ಸಖತ್ತಾಗಿರೋ ಫೀಚರ್ಸ್ ಕೂಡ ಈ ಒಂದು ವಾಚ್ ಅಲ್ಲಿ ಬಿಲ್ಟ್ ಮಾಡಿದ್ರೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ನಂತರ ಈ ಒಂದು ವಾಚ್ ಅಲ್ಲಿ ನಿಮಗೆ ಆಟೋ ಬ್ರೈಟ್ನೆಸ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಈಗ ನೋಡಬಹುದು ಫ್ಲಾಶ್ ಲೈಟ್ ಕೂಡ ಈ ಒಂದು ವಾಚ್ ಅಲ್ಲಿ ನೋಡ್ಕೋಬಹುದು. ಫ್ಲಾಶ್ ಲೈಟ್ ಅಂತ ನೀವು ಶಾಕ್ ಆಗ್ಬಹುದು, ಇದರಲ್ಲಿ ಎಲ್ಲಿ ಫ್ಲಾಶ್ ಲೈಟ್ ಕೊಟ್ಟಿರ ಅಂತ. ನಾನು ಕೂಡ ಚೆಕ್ ಮಾಡಿದೆ ಫ್ಲಾಶ್ ಲೈಟ್ ಎಲ್ಲಿದೆ ಅಂತ, ಬಟ್ ಫ್ಲಾಶ್ ಲೈಟ್ ಇದ್ರ ಮೇಲೆ ಆನ್ ಮಾಡಿದ್ರೆ ಸಾಕು ಜಸ್ಟ್ ಸ್ಕ್ರೀನ್ ಫುಲ್ ಆಗಿ ವೈಟ್ ಆಗಿ ಬ್ರೈಟ್ ಆಗುತ್ತೆ. ಜಸ್ಟ್ ಇಷ್ಟೇ ಇದರ ಒಂದು ಫ್ಲಾಶ್ ಲೈಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಂತರ DND ಮೋಡ್ ಕೂಡ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಆಟೋ ಬ್ರೈಟ್ನೆಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೋಡಬಹುದು ಆಟೋ ಬ್ರೈಟ್ನೆಸ್ ಕೂಡ ಇದೆ. ಇದನ್ನು ಆಫ್ ಮಾಡ್ಕೊಂಡ್ರೆ ನೀವು ಎಷ್ಟು ಬೇಕು ಬ್ರೈಟ್ನೆಸ್ ನೀವು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಎಷ್ಟು ಆಟೋ ಬ್ರೈಟ್ನೆಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ನಿಮ್ಮೊಂದು ವೆದರ್ನ ತಕ್ಕನಾಗಿ ಈ ಒಂದು ಆಟೋ ಬ್ರೈಟ್ನೆಸ್ ವರ್ಕ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ನಂತರ ಲಾಕ್ ಸ್ಕ್ರೀನ್ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮೊಂದು ಡಿವೈಸ್ ಲಾಕ್ ಕೂಡ ಆಗುತ್ತೆ ಫ್ರೆಂಡ್ಸ್. ನಂತರ ನಿಮ್ಮೊಂದು ಮೊಬೈಲ್ಗೆ ಯಾವುದೇ ರೀತಿ ಒಂದು ಫೋನ್ ಕಾಲ್ಗಳು ಬಂದ್ರೆ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ನೋಡಕ್ಕೆ ಸಿಗುತ್ತೆ. ಅಂದ್ರೆ ನಿಮ್ಮ ಒಂದು ವಾಚ್ ರಿಂಗ್ ಆಗಲ್ಲ, ಅದ್ರ ಬದಲಾಗಿ ಈ ರೀತಿಯಾಗಿ ವೈಬ್ರೇಟ್ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ನಿಮ್ಮೊಂದು ಮೊಬೈಲ್ ಯಾವುದೇ ರೀತಿ ಒಂದು ರಿಂಗ್ ಆಗೋದಿಲ್ಲ, ಬದಲಾಗಿ ನಿಮ್ಮೊಂದು ವಾಚ್ ನಿಮಗೆ ಆನ್ಸರ್ ಕೂಡ ಮಾಡುತ್ತೆ ಅಂತ ಕೂಡ ಹೇಳ್ಬೋದು. ಇದರ ಒಂದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಇದರ ಒಂದು ವಾಚ್ ಫೇಸಸ್ ಆಗಿರ್ಬೋದು, ಮತ್ತೆ ಇದರ ಒಂದು ಫ್ಯೂಚರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಇಷ್ಟ ಆಯ್ತು. ಅದ್ರಲ್ಲೂ ಮೇನ್ ಆಗಿ ಇಷ್ಟ ಆಗಿದ್ದು ನೋಡ್ಬೋದು ನೀವು ಏನೊಂದು ಆಕ್ಟಿವಿಟೀಸ್ ಹೀಗೆ ಏನೋ ಮಾಡಿದ್ರು ಕೂಡ ಆ ಒಂದು ವಾಚ್ ಓಪನ್ ಆಗಲ್ಲ. ಜಸ್ಟ್ ಹಿಂಗೆ ನಿಮ್ಮೊಂದು ಫೇಸ್ ತೋರಿಸ್ತಾ ಡೈರೆಕ್ಟ್ ಆಗಿ ನಿಮ್ಮೊಂದು ವಾಚ್ ಆನ್ ಆಗ್ಬಿಡುತ್ತೆ. ಸೊ ಈ ಒಂದು ಫೀಚರ್ ನನಗೆ ತುಂಬಾ ಇಷ್ಟ ಆಯ್ತು. ನಂತರ ಈ ಒಂದು ವಾಚ್ ಅಲ್ಲಿ ನಿಮಗೆ ವಾಟರ್ ರೆಸಿಸ್ಟೆಂಟ್ ಕೂಡ ನಿಮಗೆ ನೋಡಕ್ಕೆ ಸಿಗುತ್ತೆ. ಅಂದ್ರೆ ನೀವು ಏನೊಂದು ಮಿಸ್ ಆಗಿ ನೀರಿಗೆ ಬಿತ್ತಿಲ್ಲ ಅಂದ್ರೆ ಸ್ವಿಮ್ಮಿಂಗ್ ಹೋಗ್ತೀರಾ ಅಂದ್ರೆ ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ.
ನಂತರ ಈ ಒಂದು ವಾಚ್ ಅಲ್ಲಿ ನಿಮ್ಮ ಒಂದು ಆಕ್ಟಿವಿಟೀಸ್ ಎಲ್ಲ ಆಗುತ್ತಲ್ಲ ಅದನ್ನು ಕೂಡ ನಿಮ್ಮ ಒಂದು ಮೊಬೈಲ್ ತುಂಬಾ ಈಸಿ ಚೆಕ್ ಕೂಡ ಮಾಡ್ಕೋಬಹುದು. ಅಂದ್ರೆ ಈಗ ಎಷ್ಟು ಸ್ಟೆಪ್ಸ್ ಅನ್ನ ಡೈಲಿ ನಡೆದಿದ್ದೀರಾ, ನಂತರ ಸ್ವಿಮ್ಮಿಂಗ್ ಹೋಗ್ತಾ ಇದ್ರೆ ಎಷ್ಟು ಸ್ವಿಮ್ಮಿಂಗ್ ಮಾಡಿದಿರಾ, ನಂತರ ಎಷ್ಟು ವರ್ಕೌಟ್ ಅಂದ್ರೆ ಜಿಮ್ಮಿಗೆ ಹೋಗ್ತಾ ಇದೀರಾ ಅಂದ್ರೆ ಎಷ್ಟು ವರ್ಕೌಟ್ ಅನ್ನ ಮಾಡಿದಿರಾ ಪ್ರತಿಯೊಂದು ಕೂಡ ತಿಳ್ಕೊಬಹುದು. ನಂತರ ನಿಮ್ಮ ಒಂದು ಮೊಬೈಲ್ ಏನೋ ಒಂದು ನೋಟಿಫಿಕೇಶನ್ ಬರ್ತಾ ಇದೆ ಅಂದ್ರೆ ಲೈಕ್ ಈಗ ನೋಡ್ಬೋದು ವಾಟ್ಸ್ಆಪ್, ಫೇಸ್ಬುಕ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗೆ ಅದನ್ನು ಕೂಡ ನೀವು ಈ ಒಂದು ಸ್ಮಾರ್ಟ್ ವಾಚ್ ಅಲ್ಲಿ ಮೇಂಟೈನ್ ಕೂಡ ತುಂಬಾ ಈಸಿ ಮಾಡ್ಕೋಬಹುದು. ಬಟ್ ಯಾವುದೇ ರೀತಿ ಸೌಂಡ್ ಬರಲ್ಲ, ಕೇವಲ ಒಂದು ವೈಬ್ರೇಟ್ ನಿಮಗೆ ಈ ಒಂದು ವಾಚ್ ನಿಮಗೆ ನೋಡಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರು ಈ ಒಂದು ವಾಚ್ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನೀವು ಬೈ ಮಾಡ್ಬೇಕು ಅಂದ್ರೆ ಫ್ಲಿಪ್ಕಾರ್ಟ್ ಗೆ ಹೋಗಿ Amazfit GTS ಅಂತ ಸರ್ಚ್ ಮಾಡಿದ್ರೆ ಸಾಕು, ಆ ಒಂದು ವಾಚ್ ಅಲ್ಲೇ ಸಿಗುತ್ತೆ. ತುಂಬಾ ಈಸಿಯಾಗಿ ಪರ್ಚೇಸ್ ಕೂಡ ಮಾಡ್ಕೋಬಹುದು. ನಂತರ ಇದೇ ತರ ಹೆಚ್ಚು ಅನ್ಬಾಕ್ಸಿಂಗ್ ವಿಡಿಯೋ ಮತ್ತೆ ರಿವ್ಯೂ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡ್ತೀವಿ, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.